ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆ ರಾಜಾತಿಥ್ಯ. ಯಾವ ಚಿಂತೆನೂ ಇಲ್ಲದೆ ಸಿಗರೇಟ್ ಹೊಡಿತಾ ಕೂತಿದ್ದಾರೆ ದರ್ಶನ್. ಸೊ ಅಲ್ಲಿಗೆ ರಾಜಾತಿಥ್ಯನೇ ಅಂತ ಅನ್ಕೊಳ್ಬೇಕಾ? ಜೈಲಲ್ಲಿ ಚೇರು, ಟೀಪಾಯ್ ವ್ಯವಸ್ಥೆ ಎಲ್ಲ. ಹಾಗಿದ್ರೆ ಇದನ್ನ ಮಾಡಿಕೊಟ್ಟವ್ರು ಯಾರು? ಜೈಲಲ್ಲಿ ಆರೋಪಿಗಳು ನಿಜವಾಗ್ಲೂ ಇಷ್ಟೊಂದು ಆರಾಮಾಗಿರ್ತಾರ? ಹಾಗಿದ್ರೆ ಅದು ಜೈಲು ಅನ್ನಿಸ್ಕೊಳ್ಳುತ್ತಾ? ಜೈಲು ಸಿಬ್ಬಂದಿ ನಟನಿಗೆ ಸಾಥ್ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡುತ್ತೆ. ಸಹಜ ಅದು. ಈಗ ಜೈಲಲ್ಲಿದ್ದಾರೆ ಅಂದ್ರೆ ಜನರಿಗೆ ಒಂದು ಕಲ್ಪನೆ ಇರುತ್ತೆ, ಜೈಲು ಅಂದ್ರೆ ಹೀಗಿರಬಹುದು, ಅಲ್ಲಿ ಕಷ್ಟಗಳಿರುತ್ತೆ, ಇಷ್ಟು ಊಟ ಕೊಡ್ತಾರೆ ಹೀಗೆ ಅಂತ. ಬಟ್ ಈ ಫೋಟೋ ನೋಡಿದ್ರೆ ಈ ಜೈಲ ನಿಜವಾಗ್ಲು ಅಂತ ಅನ್ಸುತ್ತೆ. ಕಾರಣಗಳು ನೀವು ಅಲ್ಲೇ ಗಮನಿಸ್ತಾ ಹೋಗ್ಬೋದು. ಜೈಲಿನ ಗೋಡೆ ಇದೆ ಈ ಹಿಂಭಾಗದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ತಾ ಇರೋದು. ಇದು ಜೈಲಿನ ಒಳಗೆ ಇವ್ರು ಈ ರೀತಿ ಕೂಳ್ತಿರೋದು, ಅಲ್ಲೇ ತೆಗೆದಿರೋ ಫೋಟೋ ಅನ್ನೋದು ಗೊತ್ತಾಗ್ಬೇಕಲ್ಲ. ಸೊ ಹಿಂಭಾಗದಲ್ಲಿ ಜೈಲಿನ ಗೋಡೆ ನೀವು ಗಮನಿಸಬಹುದು. A2 ನಟ ದರ್ಶನ್ ಒಂದು ಚೇರಲ್ಲಿ ಕೂತಿದ್ದಾರೆ. ನಾನೀಗಾಗಲೇ ಹೇಳ್ದಾಗೆ ಅವ್ರಿಗೆ ಬೆಳ್ಳಿ ಖಡ್ಗ, ವಾಚು ಹಾಕೊಳಕ್ ಬಿಟ್ಟಿದ್ದಾರೆ. ಇದು ಜೈಲ ಅನ್ಸುತ್ತೆ. ಇದು ಯಾವುದೋ ಗಾರ್ಡನ್ ಅಲ್ಲಿ ಕೂತು 4 ಜನ ಚೇರು ಟಿಪಾ ಇಟ್ಕೊಂಡು, ಅಥವಾ ಅವ್ರ ಸ್ವಂತ ಮನೆಯಲ್ಲಿ ಲಾನ್ ಇದ್ರೆ ಅಲ್ಲಿ ನ್ಯೂಸ್ ಪೇಪರ್ ಓದ್ತಾ ಆರಾಮಾಗಿ ಕಾಫಿ ಕುಡಿತಾ ಸಿಗರೇಟ್ ಸೇದೋ ತರ ಕಾಣ್ತಾ ಇದೆ. ಇದೆಲ್ಲ ಸಾಧ್ಯನಾ ಜೈಲಲ್ಲಿ? ಸಾಧ್ಯ ಆಗಿದೆ. ಅದು ಈ ಫೋಟೋದಿಂದ ಸಾಬೀತಾಗ್ತಾ ಇರೋದು. ಸೊ ಹಾಗಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ ಬಂದಾಗ, ಜೈಲಿನ ಅಧಿಕಾರಿಗಳು ಸಾಥ್ ಕೊಡ್ತಿದ್ದಾರಾ ನಟ ದರ್ಶನ್ಗೆ? ಅವರ ಸಾಥ್ ಇಲ್ಲದೆ ಅಥವಾ ಅವ್ರಿಗೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಇದೆಲ್ಲವೂ ಜೈಲಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.